ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಅವಲಕ್ಕಿ ಒಗ್ಗರಣೆ ಮಾಡೋದು ತೋರಿಸ್ತೀನಿ. ಅದಕ್ಕೆ ಪೇಪರ್ ಅವಲಕ್ಕಿ ಒಂದು ಬೌಲು, ಒಂದು ಸ್ವಲ್ಪ ಶೇಂಗಾ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿದ್ದು ಶೇಂಗಾ, ಆಮೇಲೆ 1 ಟೊಮಾಟೊ, 2 ಸಣ್ಣ ಈರುಳ್ಳಿ, ಜೀರಿಗೆ, ಸಾಸಿವೆ, ಸ್ವಲ್ಪ ಹಸಿಮೆಣಸಿನ್ಕಾಯಿ 2-3, ಆಮೇಲೆ ಕೊತ್ತಂಬರಿ, ಎಣ್ಣೆ ತೊಗೋಬೇಕು. ಈಗ ನೋಡಿ ಈ ಸ್ಪೂನಿಂದ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ. ಎಲ್ಲರೂ ಸಾಮಾನ್ಯವಾಗಿ ಮೀಡಿಯಮ್ ಸೈಜ್ ಅವಲಕ್ಕಿಯಿಂದ ಮಾಡ್ತಾರೆ. ನಾನು ಪೇಪರ್ ಅವಲಕ್ಕಿಯಿಂದ ಮಾಡಿದ್ದೀನಿ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಅವಲಕ್ಕಿ ಕೂಡ ನೀರು ಚಿಮ್ಮಿಸಬಾರ್ದು. ನೋಡಿ, ಇದು ಜೀರಿಗೆ ಸಾಸಿವೆ ಒಗ್ಗರಣೆ ಕೊಟ್ಟಿದ್ದೀನಿ. ನೋಡಿ, ಚಟಪಟ ಅಂದಮೇಲೆ ಅದಕ್ಕೆ ಕರಿಬೇವು ಸಣ್ಣಗೆ ಹೆಚ್ಚಿಟ್ಟಿದ್ದೀನಿ. ಇದನ್ನು ಹಾಕ್ಕೊಳ್ಬೇಕು, ಕರಿಬೇವು. ನೋಡಿ, ಇದು ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು ಹಾಕ್ಕೊಳ್ತೀನಿ. ಕರಿಬೇವು ಚಟಪಟ ಅಂದಮೇಲೆ ಸ್ವಲ್ಪ ಶೇಂಗಾ ಇರುತ್ತಲ್ಲ, ಶೇಂಗಾ, ಇದು ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಹೀಗೆ ನೋಡಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಶೇಂಗಾ ಹುರಿದಿಟ್ಟಿರ್ತೀನಲ್ಲ ಸಿಪ್ಪೆ ತೆಗೆದು ಅದನ್ನ ಹಾಕ್ಕೊಳ್ಬೇಕು. ಆಮೇಲೆ ಮೊದಲಿಗೆ ಈರುಳ್ಳಿ ಹಾಕ್ಕೊಳ್ತೀನಿ. ನೋಡಿ, ಈರುಳ್ಳಿ ಹಾಕ್ಕೊಂಡ್ಮೇಲೆ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು. 2 ಚಿಕ್ಕ ಈರುಳ್ಳಿ ತೊಗೊಂಡಿದ್ದೀನಿ ನಾನು, ಸಾಕು. ಅದೆಷ್ಟು ಅವಲಕ್ಕಿಗೆ ಅಷ್ಟೇ ಸಾಕಾಗುತ್ತೆ. ಅವಲಕ್ಕಿಗೆ ಇಷ್ಟು ಸಾಕಾಗುತ್ತೆ. ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ನಂತರ ಈಗ ಶೇಂಗಾ ಸಿಪ್ಪೆ ತುಂಬಿಟ್ಟಿದ್ದಿಂದ ಹುರಿದು ಅದನ್ನು ಒಂದು ಹಿಡಿಯಷ್ಟು ಹಾಕ್ಕೊಳ್ಬೇಕು. ನೋಡಿ, ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ ನಂತರ ಆಮೇಲೆ ಟೊಮಾಟೊ ಇಟ್ಕೊಂಡಿರ್ತೀನಲ್ಲ, 1 ಟೊಮಾಟೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಟೊಮಾಟೊ ಹಾಕ್ಕೋಬಾರ್ದು, ಒಂದೇ ಸಾಕು. ನೋಡಿ, ಅದಕ್ಕೆ ಅರಿಶಿಣ ಪುಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಒಂದು ಅರ್ಧ ಸ್ಪೂನ್, ಅದರಿಂದ ಅರಿಶಿಣ ಪುಡಿ ಸಾಕು. ಎಲ್ಲ ಸೇರಿಸಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಹುರಿಬೇಕು, ಫ್ರೈ ಮಾಡಬೇಕು. ನೋಡಿ, ಚೆನ್ನಾಗಿ ಆಗ್ತಾಯಿದೆ. ಅರಿಶಿನ ಪುಡಿ ಚೆನ್ನಾಗಿ ಕಲ್ತಿದೆ. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಳ್ಬೇಕು. ಮೊದಲು ಸ್ವಲ್ಪ ಹಾಕ್ಕೋಬೇಕು, ಆಮೇಲೆ ಬೇಕಾದರೆ ಇನ್ನೊಂದು ಸ್ವಲ್ಪ ಅವಲಕ್ಕಿ ಜೊತೆ ಕಲಿಸ್ಬೋದು. ಉಪ್ಪು ಕಡಿಮೆ ಇದ್ದರೆ ತಿನ್ಬೋದು ಹಾಕ್ಕೊಂಡು, ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಈಗ ಅವಲಕ್ಕಿ ಇದೇನು ತೊಯಿಸೋದಿಲ್ಲ, ಹಾಗೆ ಇಟ್ಟಿದ್ದು ಪೇಪರ್ ಅವಲಕ್ಕಿ, ಅದನ್ನು ಈ ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅವಲಕ್ಕಿ ಎಲ್ಲ ಮಿಕ್ಸ್ ಆಗಬೇಕು ಒಗ್ಗರಣೆಯಲ್ಲಿ. ನೋಡಿ, ಮಿಕ್ಸ್ ಆಗ್ತಾ ಇದೆ. ನೋಡಿ, ಎಲ್ಲ ಚೆನ್ನಾಗಿ ಒಗ್ಗರಣೆಗೆ ಅರಿಶಿನ ಕೂಡಬೇಕು. ಅದೇ ಥರ ಕಲಿಸ್ಬೇಕು ಚೆನ್ನಾಗಿ. ನೋಡಿ, ಇನ್ನೊಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡೆ, ಸ್ವಲ್ಪ ಕಡಿಮೆ ಆಗಿತ್ತು ಅಂತ. ನೋಡಿ, ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ರೆಡಿಯಾಗಿದೆ. ಈಗ ಮೇಲೆ ಕೊತ್ತಂಬರಿ ಉದುರಿಸ್ಬೇಕು. ಈಗ ಅವಲಕ್ಕಿ ತಿನ್ನೋಕ್ಕೆ ರೆಡಿಯಾಗಿರುತ್ತೆ. ಬೇಕಂದರೆ ಎಲ್ಲ ಕೊಬ್ಬರಿ ಕೂಡ ತುರಿದು ಹಾಕ್ಕೊಳ್ಬೋದು, ಹಸಿ ಕೊಬ್ಬರಿ. ಇಲ್ಲಾಂದರೆ ಹಾಗೆ ಕೊತ್ತಂಬರಿನೂ ಹಾಕ್ಬೋದು. ನಾನು ಹಸಿ ಕೊಬ್ಬರಿ ಹಾಕಿಲ್ಲ. ನಿಂಬೆಹಣ್ಣು ಹಿಂಡ್ಕೊಳ್ಬೋದು, ಅಥವಾ ನಾನು ಟೊಮೆಟೊ ಹಾಕಿರೋದ್ರಿಂದ ನಿಂಬೆಹಣ್ಣು ಹಾಕಿಲ್ಲ. ಅದಕ್ಕೆ ಹುರ್ಗಡ್ಲೆ ಪೌಡರ್ ಇರುತ್ತಲ್ಲ, ಅದು 1 ಸ್ಪೂನ್ ಹಾಕ್ಕೊಳ್ಬೇಕು. ಪುಡಿ ಮಾಡಿಟ್ಟ ಹುರ್ಗಡ್ಲೆ ಪೌಡ್ರು 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಹೇಗೆ ಕಾಣಿಸ್ತೆ ಅವಲಕ್ಕಿ. ಪೇಪರ್ ಅವಲಕ್ಕಿ ಹಾಕಿರೋದ್ರಿಂದ ಎಲ್ಲ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ನೀರು ಹಾಕೋ ಅವಶ್ಯಕತೆಯೇ ಇಲ್ಲ. ಹಾಗೆ ಸಾಯಂಕಾಲ ಹೊತ್ತಿನಲ್ಲಿ, ಕಾಫಿ ಟೈಮಲ್ಲಿ, ಆಮೇಲೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ, ನಾನೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಉಪ್ಪಿನಕಾಯಿನೂ ಹಾಕ್ಕೊಳ್ಬೋದು. ಉಪ್ಪಿನಕಾಯಿ ಹಾಕ್ಕೊಂಡಿಲ್ಲ ನಾನು.
ನೋಡಿ ಟೇಸ್ಟ್ ನೋಡ್ತೀನಿ, ತುಂಬ ಚೆನ್ನಾಗಿದೆ. ಮೇಲೆ ಒಂಚೂರು ಕೊತ್ತಂಬರಿ ಉದುರಿಸಿದ್ದೀನಿ. ಟೇಸ್ಟು ತುಂಬ ಸೂಪರಾಗಿದೆ. ಸಕ್ಕರೆ ಬೇಕಾದ್ರೆ ಉದುರಿಸ್ಕೋಬೋದು. ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಮಾಡಿ ಮಿಕ್ಸ್ ಮಾಡುವಾಗ ನಾನೇನು ಹಾಕಿಲ್ಲ ಸಕ್ಕರೆ. ನೋಡಿ ಆಮೇಲೆ ಮೊಸರು ಹಾಕ್ಕೊಂಡು ಕೂಡ ತಿನ್ಬೋದು. ನಾನು ಆಮೇಲೆ ಮೊಸರು ಹಾಕ್ಕೊಂಡೆ. ಮೊಸರು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅವಲಕ್ಕಿ ಜೊತೆಗೆ. ಒಂದು 10 ಮಿನಿಟ್ಸಲ್ಲೇ ರೆಡಿ ಆಗುತ್ತೆ ಇದು. 10 ಮಿನಿಟ್ಸಲ್ಲೇ ತುಂಬ ಬೇಗನೆ ಆಗುವಂಥ ತಿಂಡಿ ಇದು. ಎಲ್ಲರೂ ಮಾಡಿ ನೋಡಿ.